ಇನ್ನು ಈ ಅಧ್ಯಾಯದ ಚರ್ಚೆಗೆ ಬರೋ ಮೊದಲು ಇನ್ನೊಂದು ಮಾತನ್ನು ಹೇಳಬೇಕು. ನಾನು ಮೊದಲನೇ ಶ್ಲೋಕ ಇನ್ನೂ ಹೇಳಿಲ್ಲ. ಈ ಭಗವದ್ಗೀತೆಯ ಅನೇಕ ಮುದ್ರಣಗಳಲ್ಲಿ ಈ ಅಧ್ಯಾಯ ಪ್ರಾರಂಭ ಆಗೋದು ಶ್ರೀಕೃಷ್ಣನ ಮಾತಿನಿಂದ ಶುರು ಆಗ್ತದೆ. ಆದರೆ ಕೆಲವು ಮುದ್ರಣಗಳಲ್ಲಿ ಅರ್ಜುನನ ಪ್ರಶ್ನೆಯೊಂದಿಗೆ ಶುರು ಆಗ್ತದೆ. ಅಪರೂಪದ ಮುದ್ರಣಗಳಲ್ಲಿ ಅರ್ಜುನನ ಪ್ರಶ್ನೆಯೊಂದಿಗೆ ಶುರು ಆಗ್ತದೆ. ಇದನ್ನು ಹಾಗೆ ನೋಡಿದರೆ ಶಂಕರಾಚಾರ್ಯರಾಗಲಿ, ಇನ್ನು ಕೆಲವು ಭಾಷ್ಯಕಾರರಾಗಲಿ, ಲೋಕಮಾನ್ಯ ತಿಲಕರು ಸಹಿತ ಈ ಅರ್ಜುನನ ಪ್ರಶ್ನೆ ಮೂಲದಲ್ಲಿಲ್ಲ, ಆನಂತರ ಸೇರಿಸಿದ್ದು ಅಂತ ಅಪೇಕ್ಷೆ ಪಡ್ತಾರೆ. ಅರ್ಜುನನ ಪ್ರಶ್ನೆ ಇದೆಯಲ್ಲ, ಅದು ಮೂಲದ ಭಗವದ್ಗೀತೆಯಲ್ಲಿ ಇದ್ದದ್ದಲ್ಲ, ನಂತರ ಯಾರೋ ಸೇರಿಸಿದ್ದು ಅಂತ ಅಭಿಪ್ರಾಯ ಪಡ್ತಾರೆ. ಆದರೆ ಮಾಯಾವತಿಯ ಅದ್ವೈತ ಆಶ್ರಮದಿಂದ ಪ್ರಕಟವಾದಂತಹ ಸ್ವರೂಪಾನಂದಜಿ ಏನು ಪುಸ್ತಕ ತಂದಿದ್ದಾರೆ, ಆ ಮುದ್ರಣದಲ್ಲಿ ಅರ್ಜುನನ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಕೆಲವು ಪುಸ್ತಕದಲ್ಲಿ ಆ ಪ್ರಶ್ನೆ ಪ್ರಿಂಟ್ ಮಾಡೋದಿಲ್ಲ, ಕೆಲವು ಕಡೆ ಮಾಡ್ತಾರೆ. ನಾನೇನು ವಿಚಾರ ಮಾಡಿದೆ ಅಂದರೆ, ಆ ಪ್ರಶ್ನೆ ಏನು ಹೇಳುತ್ತೆ ನೋಡೋಣ ಅಂತ. ಅರ್ಜುನನ ಪ್ರಶ್ನೆ ಅದರಲ್ಲಿ ಏನು ವಿಶೇಷ ಇಲ್ಲ. ಕೃಷ್ಣ ಏನು ಉತ್ತರ ಕೊಡ್ತಾನೋ ಅದಕ್ಕೆ ಪೂರಕವಾಗಿ ಆ ಉತ್ತರ ಬರಲಿ ಅಂತ ಅಪೇಕ್ಷೆಯಿಂದ ಒಂದು ಪ್ರಶ್ನೆ ಕೇಳ್ತಾನೆ ಅಷ್ಟೇ. ಅದರಿಂದ ತೊಂದರೆ ಏನಾಗಲಿಕ್ಕಿಲ್ಲ ಅಂಥೇಳಿ ಆ ಪ್ರಶ್ನೆ ಇಟ್ಕೊಂಡು ಶುರು ಮಾಡಿದೆ ನಾನು. ಅವನ ಪ್ರಶ್ನೆ ಎಷ್ಟು ಸುಲಭವಾಗಿದೆ. ಅರ್ಜುನನ ಪ್ರಶ್ನೆ ಈ ಅಧ್ಯಾಯಕ್ಕೆ ಪೀಠಿಕೆ ರೂಪದಲ್ಲಿ ಇದೆ. ಅವನು ಹೇಳ್ತಾನೆ, ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಕೇಶವನೇ ನೋಡಿ ಆ ಪ್ರಶ್ನೆ ಹೇಗಿರೋದು. ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ, ಇವುಗಳನ್ನು ನಾನು ತಿಳ್ಕೊಳ್ಳೋಕೆ ಅಪೇಕ್ಷೆ ಪಡ್ತೇನಪ್ಪ ಅಂತಿದ್ದು ಪ್ರಶ್ನೆ. ತಿಳಿಸು ಅಂತ. ಇದಕ್ಕೆ ಉತ್ತರ ರೂಪವಾಗಿ ಕೃಷ್ಣ ಹೇಳ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು. ಅದಕ್ಕೆ ಕೆಲವೊಂದು ಪುಸ್ತಕದಲ್ಲಿ ಈ ಶ್ಲೋಕಕ್ಕೆ 0 ನಂಬರ್ ಕೊಟ್ಟಿದ್ದಾರೆ. ಶ್ಲೋಕ ಕೊಡ್ತಾರೆ, ಆದರೆ ಮುಂದೆ 1ನೇದಿಂದ ಶುರು ಆಗ್ತದೆ, ಕೃಷ್ಣನ ಉತ್ತರದಿಂದ ಶುರು ಆಗ್ತದೆ. ಅದು ಕೃಷ್ಣ ಹೇಳ್ಕೊಂಡು ಹೋಗ್ತಾನೆ. ಏನು ಉತ್ತರ ಹೇಳ್ತಾನೆ ನೋಡೋಣ, ಭಾಳ ಚೆನ್ನಾಗಿರುವಂಥ ಮಾತು. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ಸಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧಃ. ಕೌಂತೇಯ, ಈ ಶರೀರಕ್ಕೆ ಕ್ಷೇತ್ರ ಎಂದು ಹೆಸರು. ಸ್ವಲ್ಪ ಆಳಕ್ಕೆ ಹೋಗೋಣ ಈಗ, ತುಂಬ ಚೆನ್ನಾಗಿ ಬರುವಂಥದ್ದು. ಕ್ಷೇತ್ರಜ್ಞ ಅಂದರೆ ಏನು ಅಂತ. ಈ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು. ಇದನ್ನು ತಿಳಿತಾನಲ್ಲ, ಅವನ ಹೆಸರು ಕ್ಷೇತ್ರಜ್ಞ ಅಂತ. ಇದು ತಿಳಿದವರ ಅಭಿಪ್ರಾಯ. ಎಷ್ಟು ಚೆನ್ನಾಗಿದೆ ಮಾತು ನೋಡಬೇಕು. ಕೃಷ್ಣ ಹೇಳೋದು ತಿಳಿದವರ ಅಭಿಪ್ರಾಯ. ತಿಳಿದವ್ರು ಹೀಗೆ ಹೇಳ್ತಾರಪ್ಪ, ದೇಹಕ್ಕೆ ಕ್ಷೇತ್ರ ಅಂತಾರೆ, ದೇಹವನ್ನು ಅರ್ಥ ಮಾಡ್ಕೊಂಡವನಿಗೆ ಕ್ಷೇತ್ರಜ್ಞ ಅಂತಾರೆ, ಇದು ತಿಳಿದವರ ಅಭಿಪ್ರಾಯ ಅಂತ ಹೇಳ್ತಾನೆ. ಈ ವೇದಾಂತ ಇದೆಯಲ್ಲ, ಅನುಭವಗಮ್ಯವಾದಂಥ ಜ್ಞಾನ ಇದು. ಮನುಷ್ಯನ ಶರೀರವನ್ನು ನಿಜವಾಗಿ ವಿವೇಚನೆ ಮಾಡಿದಾಗ ಅಲ್ಲಿ 2 ಅಂಶ ಕಂಡು ಬರುತ್ತೆ ನಮಗೆ. ಮನುಷ್ಯನ ದೇಹದಲ್ಲಿ 2 ಅಂಶ ಕಂಡು ಬರುತ್ತೆ. ಒಂದು ಜಡ, ಮತ್ತೊಂದು ಚೇತನ ಅಂತ. ಮನುಷ್ಯನ ದೇಹದಲ್ಲಿ 2 ಇದೆ, ಒಂದು ಜಡವಾದದ್ದು, ಒಂದು ಚೇತನವಾದದ್ದು ಅಂತ. ಈ ಶ್ಲೋಕದಲ್ಲಿ 2ನ್ನೂ ಹೇಳಿದಾನೆ ಭಗವಂತ. ಶರೀರವನ್ನು ಕ್ಷೇತ್ರ ಅಂತ ಕರಿತೇವೆ ಅಂತ ಹೇಳಿದ. ಕ್ಷೇತ್ರ ಅಂದರೆ ಫೀಲ್ಡ್, ಒಂದು ಸ್ಥಳ. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಒಂದು ಕ್ಷೇತ್ರ ಬೇಕಾಗ್ತದೆ. ಕ್ಷೇತ್ರ ಇಲ್ಲದೆ ಮಾಡೋಕ್ಕಾಗೋದಿಲ್ಲ. ಹುಡುಗರನ್ನ ಆಟಕ್ಕೆ ಕರ್ಕೊಂಡು ಹೋಗಿ ಅಂದರೆ ಒಂದು ಮೈದಾನ ಬೇಕು. ಎಲ್ಲಿ ಆಡಿಸೋದು? ರೂಫ್ ಮೇಲೆ ಆಡಿಸೋದಾ? ಮೈದಾನ ಇಲ್ಲದೆ ಹೋದರೆ ಮೈದಾನ ಬೇಕು ಹುಡುಗರು ಆಡೋದಕ್ಕೆ, ಅದು ಕ್ಷೇತ್ರ. ನಮಗೆ ಕೆಲಸ ಮಾಡೋದಕ್ಕೆ ಒಂದು ಕ್ಷೇತ್ರ ಬೇಕು, ಒಂದು ಆಫೀಸ್ ಬೇಕು, ಕೂತ್ಕೊಳ್ಳೋಕೆ ಒಂದು ಜಾಗ ಬೇಕು. ಕೃಷಿ ಮಾಡಬೇಕಾ, ಒಂದು ಜಾಗ ಬೇಕು, ನನಗೆ ಒಂದು ನೆಲ ಬೇಕು ಕೃಷಿ ಮಾಡಬೇಕಾದ್ರೆ. ಪ್ರತಿಯೊಂದಕ್ಕೊಂದು ಕ್ಷೇತ್ರ ಬೇಕಾಗ್ತದೆ. ಹಾಗೆ ನೋಡಿ, ಆ ತಮ್ಮಲ್ಲಿರುವಂಥ ಸಾಮರ್ಥ್ಯ ವ್ಯಕ್ತವಾಗಬೇಕಾದ್ರೆ ಒಂದು ಉಪಕರಣ ಬೇಕು, ಅದು ಕ್ಷೇತ್ರ. ಒಂದು ಉದಾಹರಣೆಗೆ, ನಾನು ಹಾರಿ ಹೋಗಬೇಕು ಅಂದರೆ ಒಂದು ವಿಮಾನ ಬೇಕು. ಹಾರಿ ಹೋಗಬೇಕು ಅಂದರೆ ವಿಮಾನ ಬೇಕು. ಸಮುದ್ರದಲ್ಲಿ ದಾಟಿ ಹೋಗಬೇಕು ಅಂದರೆ ಒಂದು ಹಡಗೋ ನಾವೇ ಬೇಕು, ಅದು ಉಪಕರಣ, ಅದು ಕ್ಷೇತ್ರ. ಹಾಗೆ ವಿದ್ಯುತ್ ಉಪಕರಣಗಳು ಇಷ್ಟೊಂದಿದೆ ಇಲ್ಲಿ. ಅದು ಕೆಲಸ ಮಾಡಬೇಕು ಅಂತಂದರೆ ಆ ಉಪಕರಣ ಬೇಕಲ್ಲ. ವಿದ್ಯುತ್ ಶಕ್ತಿ ಏನೋ ಬಂತು ನಮಗೆ, ಬಲ್ಬೇ ಹಾಕದೆ ಹೋದರೆ ಹೇಗೆ ಬರುತ್ತೆ? ಅದೊಂದು ಉಪಕರಣ ಬೇಕಾಗುತ್ತೆ. ಆದ್ದರಿಂದ ನಮ್ಮೊಳಗಿನ ಚೈತನ್ಯ ಹೊರಗೆ ವ್ಯಕ್ತ ಆಗೋದು ಶರೀರದಿಂದ. ಇದು ಕ್ಷೇತ್ರ. ಎಷ್ಟೋ ಸಲ ಹೇಳ್ತಾರೆ ಕ್ಷೇತ್ರ ಮುಖ್ಯ ಅಲ್ಲ ರೀ, ದೇಹ ಅಂದರೆ ಏನು ಅಶ್ವರಾದಂಥ ದೇಹ, ಏನು ಪ್ರಯೋಜನ ಇಲ್ಲ, ಇಂದಿಲ್ಲಿ ನಾಳೆ ಬಿದ್ದು ಹೋಗುವಂಥದ್ದು, ನೀರ ಮೇಲಿನ ಗುಳ್ಳೆ, ಹಾಗೆ ಹೇಗೆ ಅಂತ ಹೇಳ್ತೀವಿ. ಡಿವಿಚೇತರಾಗಿ ಹೇಳಬೇಡಿ. ಕ್ಷೇತ್ರ ಕ್ಷೇತ್ರಜ್ಞ ಇಬ್ಬರಿದ್ದಾರೆ ಅನ್ನೋದಾದರೆ, ಕ್ಷೇತ್ರವೇ ಇಲ್ಲದೆ ಹೋದರೆ ಎಲ್ಲಿ ಕ್ಷೇತ್ರಜ್ಞ? ಕ್ಷೇತ್ರ ಮುಖ್ಯ. ಅದು ದೇಹ ನಿರಾಕರಣೆ ಮಾಡೋ ಹಾಗಿಲ್ಲ. ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದದನು ಋಷಿಗಳು ವರದಿಹರೋ. ಏನು ಅದ್ಭುತ ಮಾತದು. ಕಲ್ಮಶದ ವಲ್ಮೀಕವೆಂದೊಡಲ ವರೆಯದಿರು ಬ್ರಹ್ಮಪುರಿ ಎಂದದನು ಋಷಿಗಳು ವರದಿಹರೋ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಿಮ್ಮ ಗುರಿಗೈದಿಪ್ಪುದು ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ಮಾತು. ದೇಹ ಪ್ರಯೋಜನ ಇಲ್ಲ ಅಂತ ಅನ್ನೋ ಹಾಗಿಲ್ಲ.
ಯಾಕಂದರೆ ಅದನ್ನು ಕಲ್ಮಶದ ವಲ್ಮೀಕ ಅನ್ಬೇಡ. ಅಯ್ಯೋ ಕೊಳಕು ತುಂಬಿದಂಥದ್ದು ಯಾವುದದು ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಇರ್ಬೋದು ಸ್ವಾಮಿ, ಹೊರಗಡೆ ಚೆನ್ನಾಗಿ ಕಾಣುತ್ತಲ್ಲ, ಅದಿಲ್ಲದೆ ನಡೀತದ ಜೀವನ ಹೇಳಿ? ದೇಹ ಬೇಕು. ಕಲ್ಮಶದ ವಲ್ಮೀಕ ಅಂತ ಅನಬೇಡ ದೇಹಕ್ಕೆ. ಬ್ರಹ್ಮಪುರಿ ಎಂದದನ್ನು ಋಷಿಗಳು ವರದಿಹರು. ಋಷಿಗಳು ದೇಹಕ್ಕೆ ಬ್ರಹ್ಮಪುರಿ ಅಂತ ಕರೀತಾರೆ, ಬ್ರಹ್ಮನ ಆಸ್ಥಾನ ಅಂತ ಕರೀತಾರೆ. ಬ್ರಹ್ಮನ ಆವಾಸ ಸ್ಥಾನ ಅದು. ಕ್ಷೇತ್ರಜ್ಞ ಇರೋದೆಲ್ಲಿ? ಇದೇ ದೇಹದಲ್ಲಿ ತಾನೆ. ಆದ್ದರಿಂದ ಕ್ಷೇತ್ರ ಮುಖ್ಯ. ಬ್ರಹ್ಮಪುರಿ ಎಂದದನ್ನು ಋಷಿಗಳು ವರದಿಹರು. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ. ನೋಡಿ, ಕುದುರೆ ಇದೆಯಪ್ಪ, ಅಂತ ಇಂಥ ಕುದುರೆ ಅಲ್ಲ, ಹಮ್ಮುಳ್ಳ ಹಯ. ಹಯಕ್ಕೆ ತುಂಬ ಶಕ್ತಿ ಇದೆ, ಉತ್ಸಾಹ ಇದೆ. ಹಮ್ಮುಳ್ಳ ಹಯವ ಕಾಪಿಟ್ಟು ಅದನ್ನು ಕಾಯ್ದುಕೊಂಡು ರಕ್ಷಣೆ ಮಾಡಿಕೊಂಡು ಜೋಕೆ ಮಾಡಿಕೊಂಡು ಕಡಿವಣ ತೊಡಿಸೆ ಎಲ್ಲ ಮಾಡಬೇಕು. ಹಮ್ಮುಳ್ಳ ಹಯ ಇರಬೇಕು, ಶಕ್ತಿ ಇರುವಂಥ ಕುದುರೆ ಇರಬೇಕು, ಅದನ್ನು ಚೆನ್ನಾಗಿ ಸಾಕಬೇಕು, ಅದಕ್ಕೆ ಕಡಿವಾಣ ಹಾಕಿ ಬಿಗಿ ಹಿಡ್ಕೋಬೇಕು. ಇಟ್ಟರೆ ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಿಮ್ಮ ಗುರಿಗೈದಿಪ್ಪುದು ಮಂಕುತಿಮ್ಮ. ನಾನು ಬೇರೆ ಕಡೆ ಹೋಗಬೇಕು, ಅದನ್ನು ಕರ್ಕೊಂಡು ಹೋಗೋರು ಯಾರು? ದೇಹನೇ ತೊಗೊಂಡು ಹೋಗ್ಬೇಕಲ್ವ ಇದನ್ನು. ಆದ್ದರಿಂದ ಇದು ಕುದುರೆ ಇದ್ದ ಹಾಗೆ, ಇದನ್ನು ಬಿಡೋ ಹಾಗಿಲ್ಲ ನಾವು. ಅದಕ್ಕೆ ಹೇಳ್ತಾರೆ ಮುಖ್ಯ ಅಂದರೆ ಈ ಕ್ಷೇತ್ರಜ್ಞ ಅಂತ ಹೇಳ್ತೀವಿ. ಜ್ಞ ಅಂದರೆ ತಿಳಿದವನು ಅಂತ, ಕ್ಷೇತ್ರವನ್ನು ತಿಳಿದವನು. ಕ್ಷೇತ್ರವನ್ನು ತಿಳಿಬೇಕಾದ್ರೆ ಕ್ಷೇತ್ರ ಬೇಕಲ್ಲ ಮೊದಲು, ಆದ್ದರಿಂದ ಕ್ಷೇತ್ರ ಬಿಡುವಂಗಿಲ್ಲ ನಾವು. ಆನಂತರ ಈ ಕ್ಷೇತ್ರಜ್ಞ ಒಳಗೆ ಕೂತ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಈ ಜಡ ಶರೀರವನ್ನು ಚೇತನವನ್ನಾಗಿ ಮಾಡುವಂಥವನು ಒಳಗಿದ್ದವನು. ಅವನಿರೋವರೆಗೂ ನಾವು ಓಡಾಡ್ತೇವೆ. ಈ ಕೀ ಕೊಟ್ಟ ಬೊಂಬೆ ಥರ ಕೈ ಆಡಿಸುತ್ತೆ, ಕಾಲು ಆಡಿಸುತ್ತೆ, ಡ್ಯಾನ್ಸ್ ಮಾಡುತ್ತೆ. ಎಲ್ಲಿವರೆಗೂ? ಆ ಕೀ ಇರೋವರೆಗೂ, ಆ ಚೈತನ್ಯ ಒಳಗೆ ಇರೋವರೆಗೂ ಅದು ಓಡಾಡುತ್ತೆ ಬೊಂಬೆ. ಹೇಳ್ತಾರೆ ಕಾರಲ್ಲಿ ಪೆಟ್ರೋಲ್ ಇರೋ ತನಕ ಅದು ಓಡುತ್ತೆ, ಪೆಟ್ರೋಲ್ ಮುಗಿದ ತಕ್ಷಣ ನಾವೇ ತಳ್ಳಬೇಕು ಅದನ್ನು. ಅದಕ್ಕೆ ಹೇಳ್ತಾರೆ ನೋಡಿ, ಇದು ನನ್ನ ಕೈ. ಇದು ಭಾಳ ಚೆನ್ನಾಗಿ ಹೇಳ್ತಾರೆ ಡಿ ವಿ ಜಿ. ಇದು ನನ್ನ ಕೈ, ನನ್ನ ಕಾಲು, ನನ್ನ ಮುಖ, ನನ್ನ ಕಣ್ಣು ಅಂತ ಹೇಳಬೇಕಾದ್ರೆ ಈ ನಾನು ಯಾರು ಹೇಳ್ತಿರೋದೊಳಗೆ ಕೂತ್ಕೊಂಡು. ಇದು ಕರ್ಜಿಗೆ ಅಲ್ಲ, ಕಣ್ಣು ಕರ್ಜಿಗೆ ಅಲ್ಲ, ತಲೆ ಕರ್ಜಿಗೆ ಅಲ್ಲ, ಆದರೆ ಇದು ಕೈ ಅವಂದು, ಕಾಲು ಅವಂದು ಅಂತ ಹೇಳಬೇಕಾದ್ರೆ ಅವನು ಯಾರು ಒಳಗಿದ್ದವನು ಅಂತ. ಇದು ನನ್ನ ಕೈ, ನನ್ನ ಕಾಲು, ನನ್ನ ಮೈ ಕೊಳಕಾಗಿದೆ, ನನ್ನ ಕೈ ಮಣ್ಣಾಯಿತು, ನನ್ನ ಕೈ ಅಂತೇನೆ ಹೊರತಾಗಿ ನಾನೇ ಕೈ ಅನ್ನೋಲ್ಲ. ಹಾಗಾದರೆ ಒಳಗೊಬ್ಬ ಅವನೋ ಹೇಳ್ತಿರ್ಬೇಕಲ್ಲ ಇದು ನಂದು ಅಂತ. ಅವನು ಕ್ಷೇತ್ರಜ್ಞ ಅಂತ, ಅವನಿದ್ದಾನೆ ಒಳಗಡೆ. ಅವನಿಂದಾಗಿ ನಮ್ಮ ಚೇತನ ಬಂದಿದೆ ಅಂತ. ಎಲ್ಲಿವರೆಗೂ ಪೆಟ್ರೋಲ್ ಇರ್ತದೋ ಅಲ್ಲಿವರೆಗೂ ಇಂಜಿನ್ ಓಡೋ ಹಾಗೆ ಕ್ಷೇತ್ರಜ್ಞ ಇರೋವರೆಗೂ ಅದಾಗತ್ತೆ ಅಂತ. ನೋಡಿ, ಶರೀರದಲ್ಲಿ ಅವನು ಇರೋ ತನಕನೂ ಚೇತನ ಇರ್ತದೆ. ಯಾವತ್ತು ಚೈತನ್ಯ ಹೋಯ್ತೋ ಆ ಕ್ಷಣಕ್ಕೆ ಅವನು ವ್ಯಕ್ತಿ ಅಂತ ಕರೆಯೋಲ್ಲ. ಎಷ್ಟೇ ದೊಡ್ಡ ಮನುಷ್ಯ ಇದ್ದರೂ ಅದು ಅವರ ದೇಹ. ಅಲ್ಲಿವರೆಗೂ ದೊಡ್ಡವರಾಗಿದ್ದವರು ಇವರು ಅಂತ ಇದ್ವಿ ನಾವು. ಮರುಕ್ಷಣ ಇದು ಅವರ ದೇಹ ಅಂತ ಇದ್ವು. ಅವರೆಲ್ಲಿ ಹೋದರು? ಅವರಿಲ್ಲ ಈಗ. ಆದ್ದರಿಂದ ಆ ದೇಹ ಅಚೇತನವಾಯಿತು. ಚೈತನ್ಯ ಕೊಡುವಂಥ ಶಕ್ತಿ ಹೊರಗೆ ಹೋದ ತಕ್ಷಣ, ಹೇಗೆ ಪೆಟ್ರೋಲ್ ಕಾರ್ ನಿಂತ ತಕ್ಷಣ ನಿಂತು ಹೋಯ್ತೋ, ಒಂದು ತಮಾಷೆಯಾದ ಘಟನೆ ಹೇಳಬೇಕು ನಿಮಗೆ. ಒಬ್ಬರು ಫಿಲಾಸಫಿ ಪ್ರೊಫೆಸರ್ ಇದ್ದರು, ನಮಗೆ ದೊಡ್ಡ ಪ್ರೊಫೆಸರ್. ಇದ್ರ ಬಗ್ಗೆ ಮಾತಾಡೋರು, ಚೈತನ್ಯ ಬಗ್ಗೆ ಮಾತಾಡೋರು. ಚೈತನ್ಯ ಇರೋವರೆಗೂ ದೇಹ ಓಡುತ್ತೆ, ಆನಂತರ ಹೋಗಲ್ಲ ಅಂತೆಲ್ಲ ಚೆನ್ನಾಗಿ ಮನ ಮುಟ್ಟುವಂಗೆ ಹೇಳ್ತಾ ಇದ್ರು. ಅವ್ರದ್ದೊಂದು ಕಾರ್ ಇತ್ತು, ಅವ್ರ ಕಾಲೇಜ್ ಪ್ರಿನ್ಸಿಪಾಲರು ಆಗಿದ್ದರು. ನಾವೆಲ್ಲ ಸಣ್ಣವರು ಗಟ್ಟಿ ಆಗೋದಕ್ಕೆ ಅವ್ರ ಕಾರೇ ಕಾರಣ ಅಂತ ಎಷ್ಟೋ ಸಲ ಹೇಳ್ತಾ ಇರ್ತೀನಿ. ಅವ್ನು ತಳ್ಳಿ ಗಟ್ಟಿ ಆದದ್ದು ನಾವು. MYW 333 ಅಂತ ಕಾರು. ನನ್ನ ನಂಬರ್ ಕೂಡ ಮರ್ತಿಲ್ಲ ನೋಡಿ, ಇಷ್ಟು ವರ್ಷ ಆದರೂ ನಾನು ಅದನ್ನು ತಳ್ಳಿ ನಾವೆಲ್ಲ ಗಟ್ಟಿ ಆದದ್ದು. ಯಾರೋ ಹೇಳಿದ್ರಂತೆ, ಕಾರ್ ಮಾರಿಬಿಡಿ ಸರ್, ಇದು ಭಾಳ ಕೆಟ್ಟು ಹೋಗಿದೆ, ರಿಪೇರಿ ಆಗೋಲ್ಲ ಇನ್ನು ಅಂದ್ರಂತೆ. ಅಲ್ಲ, ಕಾರ್ ಮಾರಿ ಇನ್ನೇನು ಮಾಡೋದು ನಾನು? ಇದನ್ನು ಮಾರಿದರೆ ನನಗೇನು ದುಡ್ಡು ಬರೋಲ್ಲ, ಜಾಸ್ತಿ ಬರೋಲ್ಲ, ನೋಡೋಣ ಅಂದ್ಕೊಂಡ್ರು. ಅವರು ಬೆಂಗಳೂರಿಗೆ ಬಂದಿದ್ರಂತೆ. ಬಂದಾಗ ಅವ್ರ ಸ್ನೇಹಿತರು ಈ ಹಾರ್ಸ್ ರೇಸ್ ಕ್ಲಬ್ ಇದೆಯಲ್ಲ, ನೋಡಿದ್ದೀರಾ ಹಾರ್ಸ್ ರೇಸ್? ನೋಡಿಲ್ಲ ಅಂದರೆ ಕರ್ಕೊಂಡೋದಂತೆ ಪ್ರೊಫೆಸರ್ನ. ನೋಡಿದರು, ಫಿಲಾಸಫಿ ಪ್ರೊಫೆಸರು ನೋಡಿದರು. ಕುದುರೆ ಏನು ಜೋರಾಗಿ ಓಡಿ ಬರ್ತಾ ಇತ್ತು, ಭರ್ಜರಿ ಓಡಿ ಬರ್ತಾ ಇತ್ತು. ನೋಡಿದ್ರಂತ ಸಂತೋಷ ಆಯಿತು. ಒಂದು ಕುದುರೆ ಕೊನೆಗೆ ಬರ್ತಾ ಇತ್ತು, ಚೆನ್ನಾಗೇ ಇದೆ ಅನ್ನಿಸ್ತು. ಅವರು ಯಾರೊಬ್ರು ಐಡಿಯಾ ಕೊಟ್ಟರು, ಸರ್ ನಿಮ್ಮ ಕಾರ್ ಮಾರಿಬಿಟ್ಟು ಈ ಕುದುರೆ ತೊಗೊಂಡ್ಬಿಡಿ ಸರ್, ಇದು ತೊಂದರೆ ಆಗಲ್ಲ, ಪೆಟ್ರೋಲ್ ಕೇಳಲ್ಲ ಅದು ಹೇಗಿದ್ರು. ಆದ್ದರಿಂದ ಆ ಕಾರ್ಗಿಂತ ಇದು ವಾಸಿ. ಮತ್ತು ಇನ್ನೊಂದು ಪ್ರಿನ್ಸಿಪಾಲ್ರು ಆದವ್ರು ಕುದುರೆ ಮೇಲೆ ಹೋದ್ರೆ ಒಂದು ಘನತೆನೇ ಬೇರೆ, ಹೋಗಲಿ ಎಂದ್ರಂತೆ. ಅವ್ರು ಕೇಳ್ಕೊಂಡ್ರು, ಕುದುರೆ ತೊಗೊಂಡ್ರಂತೆ. ಕುದುರೆ ತೊಗೊಂಡ್ರು. ಆ ಕಾರ್ ಮಾರಿದ ದುಡ್ಡಿತ್ತಲ್ಲ ಎಷ್ಟೋ ಬಂತು. ಇದು ಕೊನೆಗೆ ಬರೋ ಕುದುರೆ ತಾನೇ ಹೇಗಿದ್ರು, ಸಾಕು, ಇವರೇನು ರೇಸ್ ಹೋಗೋದು ಅಷ್ಟೇ ಇದೆ, ಮನೆಯಿಂದ ಕಾಲೇಜ್ಗೆ ಹೋಗೋದು ಅಷ್ಟೇ. ಆ ಕಾರ್ ಮಾರಿದ ದುಡ್ಡಲ್ಲಿ ಆ ಕುದುರೆ ಕೊಂಡ್ಕೊಂಡ್ರು. ಆ ಕಾರ್ ಖಾಲಿ ಆಯ್ತಲ್ಲ, ಗ್ಯಾರೇಜ್ ಖಾಲಿ ಇತ್ತಲ್ಲ, ಅಲ್ಲೇ ಕುದುರೆ ಕಟ್ಟಿದ್ರು. ಅವನು ಡ್ರೈವರ್ ಹೇಳಿದ್ರಂತೆ, ನೋಡಪ್ಪ ಕಾರ್ ಇಲ್ಲ ಈಗ, ಕುದುರೆ ನೀನೇ ನೋಡ್ಕೊಂಡ್ರು.
ಅವನು ಹೇಳ್ದ, ನನಗೆ ಕಾರ್ ನೋಡ್ಕೊಂಡು ಅಭ್ಯಾಸ ಸ್ವಾಮಿ, ಕುದುರೆ ನೋಡ್ಕೊಂಡು ಅಭ್ಯಾಸ ಇಲ್ಲ, ಮತ್ತು ಹೊಟ್ಟೆಗೆ ಏನು ಮಾಡ್ಬೇಕು, ಮಾಡ್ತೀನಿ ಬಿಡಿ ಸರ್ ಅಂತ ಪಾಪ ಅವನು. ಕುದುರೆ ಕಟ್ಟಿದ್ದಂತೆ, ಅಲ್ಲಿ ಕಟ್ಟಿ ಸಾಹೇಬ್ರ ಮನೆಯಲ್ಲಿದ್ದಾಗ 5 ನಿಮಿಷಕ್ಕೆ ಓಡಿ ಬಂದಂತೆ, ಸಾರ್ ಒಂದು ಭಾಳ ದೊಡ್ಡ ತಪ್ಪಾಯಿತು ಸರ್ ಅಂತ. ಏನು ತಪ್ಪಾಯಿತು? ಆ ಕಾರ್ ಮಾರಿದಾಗ ಆ ಉಳಿದು ಪೆಟ್ರೋಲ್ ಇಟ್ಟಿದ್ವಲ್ಲ ಸರ್, ಅದನ್ನು ಮಾರಿಬಿಡ್ಬೇಕಾಗಿತ್ತು ಸರ್ ನಾವು ಅಂದಂತೆ. ಯಾಕೋ ಅಂತ ಕೇಳಿದ್ರಂತೆ. ಆ ಕುದುರೆ ಸರ್ ಆ ಪೆಟ್ರೋಲೆಲ್ಲ ಕುಡಿದು ಬಿಟ್ಟಿದೆ ಸರ್, ಪೆಟ್ರೋಲ್ ಕುಡಿದು ಅಂತ ಹಾರಾಡ್ತಾ ಇದೆ, ಬೇಗ ಡಾಕ್ಟರ್ ಕಡೆ ಕರ್ಕೊಂಡು ಹೋಗೋಣ ಅದನ್ನು ಅಂದ್ರಂತೆ. ಫಿಲಾಸಫಿ ಪ್ರೊಫೆಸರ್ ಅವರು ಪಾಠ ಮಾಡಿದ್ದಾರೆ, ಏನು ಕ್ಷೇತ್ರಜ್ಞ ಎಲ್ಲ ಮಾಡಿದ್ದಾರೆ. ಅವ್ರು ಹೇಳಿದಂತೆ, ಎಂಥ ಹುಚ್ಚ ಇದೆಯೋ ಅದಕ್ಕೆ ನೀ ಕಾರ್ ಡ್ರೈವರ್ ಆಗಿದೆಯಾ, ಎಷ್ಟೊತ್ತು ಹಾರಾಡುತ್ತೆ ಕುದುರೆ, ಪೆಟ್ರೋಲ್ ಇರೋವರೆಗೂ ಹಾರಾಡುತ್ತೆ, ಆಮೇಲೆ ನಿಂತ್ಕೊಳ್ಳುತ್ತೆ. ಅದು ಹಾಗಾಗಲಿಲ್ಲ, ಸತ್ತ ಹೋಯಿತು ಕುದುರೆ, ಆಮದ್ ಬೇರೆ. ನೋಡಿ, ಚೈತನ್ಯ ಹೋದ ತಕ್ಷಣ ವ್ಯಕ್ತಿ ದೇಹ ಆಗ್ತಾನೆ. ನಮ್ಮನ್ನು ಸಾಮಾನ್ಯ ತಿಳುವಳಿಕೆ ಏನಾಗಿದೆ ಅಂದರೆ, ನಾನೊಬ್ಬ ಕ್ಷೇತ್ರ, ಹಾಗೆ ಪ್ರತಿಯೊಬ್ಬರು ಒಂದೊಂದು ಕ್ಷೇತ್ರ, ಪ್ರತಿಯೊಂದು ಕ್ಷೇತ್ರಕ್ಕೆ ಒಬ್ಬ ಕ್ಷೇತ್ರಜ್ಞ ಇದ್ದಾನೆ ಅಲ್ವಾ. ಹಾಗಾದರೆ ಎಷ್ಟು ಕ್ಷೇತ್ರಗಳಿವೆಯೋ, ಎಷ್ಟು ಜನ ಮನುಷ್ಯರಿದ್ದಾರೋ, ಎಷ್ಟು ಜೀವಿಗಳಿದೆಯೋ ಅಷ್ಟೊಂದು ಕ್ಷೇತ್ರಜ್ಞರಿದ್ದಾರೆ ಎಂದೇ ನಂಬಿಕೆ ಬರುತ್ತೆ ನನಗೆ. ಅದನ್ನು ಸರಿ ಅಲ್ಲ ಅಂತ ಹೇಳಿ ಭಗವಂತ ಮುಂದಿನ ಶ್ಲೋಕದಲ್ಲಿ ಸರಿ ಮಾಡ್ತಾನೆ. ಅಂದರೆ ಎಷ್ಟು ಕ್ಷೇತ್ರ ಇದೆಯೋ ಅಷ್ಟು ಕ್ಷೇತ್ರಜ್ಞ ಇರಲಿಕ್ಕಿಲ್ಲ ಅಂತ ಸರಿ ಮಾಡ್ತಾನೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತಃ ಕ್ಷೇತ್ರಜ್ಞ ಯೋಜ್ಞಾನಂ ಯತ್ತತ್ ಜ್ಞಾನಂ ಮತಂ ಮಮಃ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ಹೇ ಭಾರತ, ಎಲ್ಲ ಶರೀರಗಳಲ್ಲಿ ಕ್ಷೇತ್ರಜ್ಞನಾಗಿರುವವನು ನಾನೇ. ಮೊದಲು ನಾವು ಅಂದ್ಕೊಂಡದ್ದು ಪ್ರತಿಯೊಂದು ಶರೀರಕ್ಕೆ ಒಬ್ಬ ಕ್ಷೇತ್ರಜ್ಞ ಇದ್ದಾನೆ ಅಂದ್ಕೊಂಡಿದ್ವಿ. ಅವನು ಹೇಳ್ತಾನೆ, ಹಾಗಲ್ಲ, ಪ್ರತಿಯೊಂದು ಶರೀರಗಳಲ್ಲಿ ಕ್ಷೇತ್ರಜ್ಞನಾಗಿರುವವನು ನಾನೇ. ಕ್ಷೇತ್ರಜ್ಞರ ಈ ಮುಂದಿನ ಸಾಲು ನನಗೆ ಬಹಳ ಮುಖ್ಯವಾದಂಥದ್ದು. ಕ್ಷೇತ್ರಜ್ಞರ ಕುರಿತಾದ ಜ್ಞಾನ ಇದೆಯಲ್ಲ, ಅದೇ ನಿಜವಾದಂಥ ಜ್ಞಾನ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳಿದ. ಹಿಂದಿನ ಶ್ಲೋಕದಲ್ಲಿ ತಿಳಿದವರ ಅಭಿಪ್ರಾಯ ಅಂತ ಹೇಳಿದ್ದ. ಅಂದರೆ ಜನ ತಿಳ್ಕೊಂಡದ್ದೇನು ಅಂದರೆ, ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದು ಕ್ಷೇತ್ರಜ್ಞ ಇದ್ದಾನೆ, ನನ್ನ ದೇಹಕ್ಕೆ ಒಬ್ಬ ಕ್ಷೇತ್ರಜ್ಞ ಇದ್ದಾನೆ, ಅವ್ರಿಗೊಬ್ಬಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಈಗ ನನ್ನ ಅಭಿಪ್ರಾಯ ಹೇಳ್ತಾನೆ ಭಗವಂತ, ಏನು ಅಂತಂದರೆ, ಪ್ರತಿಯೊಂದು ಶರೀರಗಳಿರುವಂಥ ಕ್ಷೇತ್ರಜ್ಞ ನಾನೇ. ಅಂದರೆ ಏನು ಅರ್ಥ ಆಯ್ತು ಹೇಳಿ? ಶರೀರಗಳಲ್ಲಿ ಇರುವಂಥ ಕ್ಷೇತ್ರಜ್ಞ ಒಬ್ಬನೇ ಅಂದರೆ, ಬೇರೆ ಬೇರೆ ಶರೀರಗಳಿರುವಂಥ ಚೈತನ್ಯ ಒಂದೇ ಚೈತನ್ಯ ಎಲ್ಲರ ದೇಹದಲ್ಲಿ ಸೇರಿಕೊಂಡು ಜೀವ ನಡೆಸ್ತಾ ಇದೆ ಅಂತಾಯಿತು. ಒಂದೇ ಎಲೆಕ್ಟ್ರಿಸಿಟಿ ಈ ರೂಮ್ನಲ್ಲಿ ಹಾಕಿದ್ದು, ಒಂದು ಬೆಳಕು ಕೊಡುತ್ತೆ, ಇನ್ನೊಂದು ಗಾಳಿ ಕೊಡುತ್ತೆ, ಇನ್ನೊಂದು ಧ್ವನಿಯನ್ನು ವರ್ಧಕವನ್ನಾಗಿ ಮಾಡುತ್ತೆ ಅಲ್ವಾ. ಬೇರೆ ಬೇರೆ ಕೆಲಸ ಮಾಡುವಂಥ ಉಪಕರಣಗಳಿಗೆ ಮೂಲ ಶಕ್ತಿ ಆದದ್ದು ಒಂದೇ ವಿದ್ಯುತ್ ಶಕ್ತಿ. ನೋಡಿ, ಮೂಲ ಸಾಮಗ್ರಿ ಒಂದೇನೆ, ಅದು ಬೇರೆ ಬೇರೆ ರೀತಿಯಲ್ಲಿ ತೋರ್ಪಡಬಹುದು. ನನಗೆ ಒಂದು ಬೆಳಕಾಗಿ ತೋರಿಸ್ಬೋದು, ಇದು ಧ್ವನಿಯಾಗಿ ಕಾಣಿಸ್ಬೋದು, ಇನ್ನೊಂದು ಗಾಳಿಯಾಗಿ ಬರಬಹುದು, ಆದರೆ ಮೂಲ ವಸ್ತು ಇರುವಂಥದ್ದು ಒಂದೇನೆ. ಹಾಗೆ ನಾವು ಬೇರೆ ಬೇರೆ ಜೀವರೂಪಗಳಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ರೂ ಕೂಡ ಅದಕ್ಕಿರುವಂಥ ಮೂಲ ಸಾಮಗ್ರಿ ಮೂಲ ಚೈತನ್ಯ ಅನ್ನುವಂಥದ್ದು ಅದು ಒಂದೇ ಅಂತ. ಈ ಸಾಲು ಕ್ಷೇತ್ರ ನಡುವಂಥ ಸಂಬಂಧ ಅಂತಿದೆಯಲ್ಲ, ನಿಜವಾದ ಜ್ಞಾನ ಅಂತ ಹೇಳಿದರು. ಅದೇನು ಅರ್ಥ ಹಾಗಾದರೆ ನೋಡಿ, ಕ್ಷೇತ್ರದ ಅನುಭವ ನಾನೆಲ್ಲ ಕ್ಷೇತ್ರದ ಒಂದು ಶರೀರ ನಾವು ನೆನಪಿಟ್ಕೋಬೇಕಾದ ಹಾಗೆ. ಕ್ಷೇತ್ರ ಅಂದರೆ ಶರೀರ, ಸಕಲ ಶರೀರಗಳು ಸೇರಿದಂತಹದ್ದು ಪ್ರಪಂಚ, ಅದು ಒಂದು ಶರೀರನೇ, ಅದು ಒಂದು ಕ್ಷೇತ್ರನೇ. ನಾನು ವೈಯಕ್ತಿಕವಾಗಿ ನೋಡಿದಾಗ ನನ್ನ ದೇಹ ಕ್ಷೇತ್ರ ಅಂತಾದರೆ, ಇಡೀ ವಿಶ್ವವನ್ನು ನೋಡಿದಾಗ ಇಡೀ ವಿಶ್ವವೇ ಒಂದು ಕ್ಷೇತ್ರ ಅಂತಾಯಿತು, ಅದಕ್ಕೊಬ್ಬ ಕ್ಷೇತ್ರಜ್ಞ ಇದ್ದಾನೆ ಅಂತಾಯಿತು. ನಮ್ಮ ಪ್ರತಿಯೊಂದು ದೇಹಗಳನ್ನು ನಡೆಸುವಂಥ ಕ್ಷೇತ್ರಜ್ಞನೂ ಅವನೇ ಇಡೀ ಪ್ರಪಂಚವಾದಂಥ ಕ್ಷೇತ್ರವನ್ನು ಕೂಡ ನಡೆಸ್ತಾನೆ. ಇಲ್ಲಿ ಕ್ಷೇತ್ರಜ್ಞನ ಅನುಭವ ಅಂದರೆ ಏನು? ನನಗಾಗುವಂಥ ಅನುಭವ ಯಾವುದಾಗತ್ತೆ? ದೇಹಕ್ಕೆ ಆಗುವಂಥ ಅನುಭವ ಇಂದ್ರಿಯಗಳ ಮೂಲಕ ಬಂದಂಥದ್ದು. ಇದು ಬಾಹ್ಯ ಪ್ರಪಂಚದಲ್ಲಿ ಆಗುವಂಥದ್ದು. ಚಳಿ ಆಯಿತು ಅಂದ ತಕ್ಷಣ ಸ್ವೆಟರ್ ಹಾಕೊಂಡ್ಬಿಡಪ್ಪ ಇವತ್ತು ಅಂತೇನೆ, ಯಾಕಂದರೆ ಹೊರಗಿನ ಪ್ರಪಂಚಕ್ಕೆ ನಾನು ಪ್ರತಿಕ್ರಿಯೆ ತೋರಿಸುವಂಥದ್ದು. ನನ್ನ ಬಾಹ್ಯ ಅನುಭವ ಏನಾಯಿತೋ ಅದನ್ನು ಶರೀರ ಪಡ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ ಕ್ಷೇತ್ರದ ಅನುಭವ ಯಾವಾಗಲೂ ಬಾಹ್ಯ ಪ್ರಪಂಚದ ಅನುಭವ. ಒಂದು ಕ್ಷೇತ್ರಕ್ಕಾಗುವಂಥದ್ದು ಹೇಳ್ತೀವಿ. ಈ ನೋಡಿ, ಪ್ರಪಂಚದಲ್ಲಿ ಉಷ್ಣತೆ ಜಾಸ್ತಿ ಆಗ್ತಾ ಇದೆ, ಆದ್ದರಿಂದ ಅಲ್ಲಿ ಐಸ್ ಕರಗ್ತಾ ಇದೆ, ಅಲ್ಲಿ ಐಸ್ ಕರಗ್ತದೆ ಅಂತ ಹೇಳ್ತೀವಿ ನಾವು. ಇದು ಪ್ರಪಂಚಕ್ಕಾಗುವ ಅನುಭವ. ಇದು ಬಾಹ್ಯ ಅನುಭವ, ಒಳಗಡೆ ಆಗುವಂಥದ್ದಲ್ಲ. ಶೆಕೆ ಆಗ್ತದೆ, ತಾಪ ಆಗ್ತದೆ, ದುಃಖ ಆಗ್ತದೆ, ಸಂತೋಷ ಆಗ್ತದೆ, ಇದೆಲ್ಲ ಹೊರಗಡೆ ಪ್ರಪಂಚದಿಂದ ಬರುವಂಥದ್ದು ಬಾಹ್ಯ ಅನುಭವ. ಆದರೆ ಇಂದ್ರಿಯಗಳ ಮೂಲಕ ಬರುವಂಥ ಅದನ್ನು ತಿಳಿಬೇಕು ಅಂತ ಭಗವಂತ ಹೇಳ್ತಾನೆ. ಕ್ಷೇತ್ರಜ್ಞನ ಕಾರ್ಯಕ್ಷೇತ್ರ ಯಾವುದು? ಕ್ಷೇತ್ರಜ್ಞನ ಕಾರ್ಯಕ್ಷೇತ್ರ ಹೊರಗೆ ಕಾಣಿಸುವಂಥದ್ದಲ್ಲ, ಒಳಗೆ ಆಗುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿರೋ ಮಾತು. ಕ್ಷೇತ್ರದ ಅನುಭವ ಬಾಹ್ಯ ಪ್ರಪಂಚದ ಅನುಭವ, ಕ್ಷೇತ್ರಜ್ಞನ ಅನುಭವ ಅಂತರ್ ಪ್ರಪಂಚದ ಅನುಭವ, ದೇಹದ ಒಳಗೆ ಆಗ್ತಿರುವಂಥದ್ದು, ಬುದ್ಧಿ ಒಳಗಾಗ್ತಿರುವಂಥ ಪ್ರಪಂಚ ಅದು.
ಬುದ್ಧಿಯ ಮೂಲಕ ಮಾತ್ರ ನಿಲುಕುವಂಥದ್ದು. ಅದಕ್ಕೆ ಈ ಶ್ಲೋಕ ಹೇಳ್ತದೆ, ಬಾಹ್ಯ ಮತ್ತು ಅಂತರ್ ಪ್ರಪಂಚಗಳ ವ್ಯಾಪಾರವನ್ನು ಚೆನ್ನಾಗಿ ಆಲೋಚನೆ ಮಾಡಿ ತಿಳಿಯೋದೇ ನಿಜವಾದ ಜ್ಞಾನ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನನಗೆ ನಿಜವಾದ ಜ್ಞಾನ ಬರಬೇಕು ಅಂದರೆ ಬರೀ ಬಾಹ್ಯ ಪ್ರಪಂಚದಿಂದ ಬರುವಂಥದ್ದಲ್ಲ. ಬಾಹ್ಯ ಪ್ರಪಂಚದಿಂದ ಬರುವಂಥ ಅನುಭವಗಳ ಜೊತೆಗೆ ಅಂತರ್ ಪ್ರಪಂಚದಲ್ಲಿ ಆಗ್ತಿರುವಂಥ ಅನುಭವಗಳನ್ನು ಹೊಂದಿಸಿದಾಗ ಮಾತ್ರ ನಿಜವಾದ ಜ್ಞಾನ ಬರುತ್ತೆ ಅಂತ ಯಾರು ಹೇಳ್ತಾ ಇದ್ರು. ವೆಸ್ಟರ್ನ್ ಥಾಟ್ ಆ್ಯಂಡ್ ಈಸ್ಟರ್ನ್ ಥಾಟ್ ಅಂತ. ನಮ್ಮ ಪೌರ್ವಾತ್ಯ ದೇಶದ ಅನುಭವಗಳು ಹೇಗೆ, ಪಾಶ್ಚಿಮಾತ್ಯ ದೇಶದ ಹೇಗೆ ಅಂದರೆ, ಪಾಶ್ಚಿಮಾತ್ಯ ದೇಶದ್ದು ಎಕ್ಸ್ಟರ್ನಲ್, ಬಹಿರ್ಮುಖವಾದಂಥ ಜ್ಞಾನ. ಹೊರಗಡೆ ಹೀಗಾಗತ್ತಾ, ಅದಕ್ಕೋಸ್ಕರ ನಾವು ಹೀಗೆ ಮಾಡೋಣ. ಬಿಸಿ ಆಯಿತಾ, ಏರ್ ಕಂಡೀಷನಿಂಗ್ ಹಾಕೋಣ. ತುಂಬ ಚಳಿ ಆಯಿತಾ, ಹೀಟರ್ ಹಾಕೋಣ. ಅಂದರೆ ಹೊರಗಡೆ ಏನಾಗುತ್ತೋ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಕೆಲಸ ಮಾಡುವಂಥದ್ದು. ಬಹುಶಃ ನಮ್ಮ ಪಾಶ್ಚಾತ್ಯ ದೃಷ್ಟಿಯೆಲ್ಲ ಬಹಿರ್ಮುಖವಾದಂಥ ದೃಷ್ಟಿ, ನಮ್ಮ ಆರ್ಷೇಯ ದೃಷ್ಟಿ ಅಂತರ್ಮುಖವಾದಂಥದ್ದು, ಅಂತರ್ಮುಖವಾದಂಥ ದೃಷ್ಟಿ. ಇದನ್ನು ಎರಡೂ ಸೇರಿಸಬೇಕು ಅಂತ ಬರುತ್ತೆ ಈಗ. ಅದಕ್ಕೆ ಹೇಳ್ತಾರೆ 21st century ಈಸ್ ಅನ್ ಐಡಿಯಲ್ ಟೈಮ್ ಟು ಹ್ಯಾವ್ ದಿ ಹಾರ್ಟ್ ಆಫ್ ಬುದ್ಧ ಆ್ಯಂಡ್ ದ ಬ್ರೈನ್ ಆಫ್ ಐನ್ಸ್ಟೈನ್ ಅಂತ. ದ ಸಿಂಥೆಸಿಸ್ ಆಫ್ ದಿ ಹಾರ್ಟ್ ಆಫ್ ಬುದ್ಧ ಆ್ಯಂಡ್ ದ ಬ್ರೈನ್ ಆಫ್ ಐನ್ಸ್ಟೈನ್. ನಮ್ಮ ಪೌರ್ವಾತ್ಯರದ ಅಂತರ್ಮುಖತೆ ಬರಬೇಕು, ಪಾಶ್ಚಿಮಾತ್ಯರ ಬಹಿರ್ಮುಖತೆ ಎರಡೂ ಒಂದಕ್ಕೊಂದು ಸೇರಿದಾಗ ಮಾತ್ರ ಅದ್ಭುತ ಸಾಧನೆ ಆಗ್ತದೆ ಅಂತ. ಅದಕ್ಕೆ ಹೇಳ್ತಾರೆ, ಈ ಎರಡು ವ್ಯಾಪಾರವನ್ನು ಆಲೋಚನೆ ಮಾಡಿ ತಿಳಿಯೋದಂಥದ್ದೇ ನಿಜವಾದಂಥ ಜ್ಞಾನ. ದೇಹವೆಂಬುದು ಕುದುರೆ, ಆತ್ಮನದರ ಆರೋಹಿ. ಆಗಲೇ ಭಾವದ ಆವೇಶದಿ ಮನ ಅಶ್ವದಂತಿರಲಿ ಅಂತ ಹೇಳಿದ್ನಲ್ಲ. ಕುದುರೆ ಮತ್ತು ಆರೋಹಿ ಡಿವಿಷನ್ ಎಷ್ಟು ಕಾಡಿರಬೇಕು ಅನಿಸುತ್ತೆ ಈ ಧರ್ಮ ತತ್ವ ತರಬೇಕಾದ್ರೆ. ಅವ್ರು ಹೇಳ್ತಾರೆ, ದೇಹವೆಂಬುದು ಕುದುರೆ, ಆತ್ಮನದರ ಆರೋಹಿ. ರೋಹಿ ಜಾಗ್ರತೆ ತಪ್ಪಿ ಯಾತ್ರೆ ಸುಖ ಸಾಗೀತೆ, ವಾಹನವನ್ನು ಉಪವಾಸವಿರಿಸೆ ನಡೆದೀತೆ ಅಂತ ಹೇಳಿಬಿಟ್ಟು, ಸ್ನೇಹ ಎರಡಕ್ಕೂ ಉಚಿತ ಮಂಕುತಿಮ್ಮ. ನೋಡಿ, ಮೊದಲನೇ ಸ್ಲಾಲು, ದೇಹವೆಂಬುದು ಕುದುರೆ, ಆತ್ಮನದರ ಆರೋಹಿ. ದೇಹ ಅನ್ನುವಂಥದ್ದು ಕುದುರೆ, ಆತ್ಮ ಅನ್ನುವಂಥದ್ದು ಅದರ ಆರೋಹಿ. ವಾಹನವನ್ನು ಉಪವಾಸವಿರಿಸೆ ನಡೆದೀತೆ. ಅಯ್ಯೋ, ಈ ದೇಹ ಏನೂ ಪ್ರಯೋಜನ, ದಂಡನೆ ಮಾಡಿ ಮಾಡಿ ದಂಡಿಸಿ ದೇಹ ಪ್ರಯೋಜನ ಇಲ್ಲ. ಅದು ಇವತ್ತಿದ್ದು ಬಿದ್ದು ಹೋಗುವಂಥದ್ದು, ಒಣ ಸೌದೆ ಇದ್ದ ಹಾಗೆ. ನಮ್ಮ ಕೆಲವೊಂದು ಕಡೆ ಭಾಳ ಗೋಳಾಡ್ಬಿಡ್ತೀವಿ ನಾವು, ದೇಹಕ್ಕೇನು ಅರ್ಥ ಇಲ್ಲ ಅಂಥೇಳಿ. ಆದರೆ ಬಿಡೋ ಹಂಗಿಲ್ಲ. ಅದಕ್ಕೆ ಹೇಳ್ತಾರೆ, ವಾಹನವನ್ನು ಉಪವಾಸವಿರಿಸೆ ನಡೆದೀತೆ. ಕುದುರೆ ಸಾಕೊಂಡ್ಬಿಟ್ಟು ಉಪವಾಸ ಕೆಡವಿ, ಕುದುರೆಯಿಂದ ಏನು ಪ್ರಯೋಜನ? ಆರೋಹಿ ಚೆನ್ನಾಗಿದ್ದಾನೆ, ರಾಹುತ ಚೆನ್ನಾಗಿದ್ದಾನೆ, ಕುದುರೆದು ಏನು ಪ್ರಯೋಜನ ಅಂತ ಉಪವಾಸ ಕೆಡವಿದ್ರೆ ಹೇಳೋದೇ ಇಲ್ಲ ಮೇಲೆ ಅದು. ಅದಕ್ಕೆ ಹೇಳ್ತಾರೆ, ವಾಹನವನ್ನು ಉಪವಾಸವಿರಿಸೆ ನಡೆದೀತೆ. ರೋಹಿ ಜಾಗ್ರತೆ ತಪ್ಪಿ ಯಾತ್ರೆ ಸುಖ ಸಾಗೀತೆ. ಹೌದು, ಕುದುರೆ ಏನೋ ಜೋರಾಗಿ ಮಾಡಿದ್ದೀವಿ ನಾವು, ಅವನ ಬಗ್ಗೆ ಕಾಳಜಿ ತಗೊಂಡಿಲ್ಲ, ಆರೋಹಿ ಬಗ್ಗೆ. ಅವನು ಜಾಗ್ರತೆ ತಪ್ಪಿ, ಅವನು ಸ್ವಲ್ಪ ಜಾಗ್ರತೆ ತಪ್ಪಿಸ್ಕೊಂಡ್ಬಿಟ್ರೆ, ಎಚ್ಚರವಾಗಿಲ್ಲದೆ ಹೋದರೆ ಯಾತ್ರೆ ಸುಖ ಸಾಗೀತೆ ಆಗೋದಿಲ್ಲ. ಸ್ನೇಹ ಎರಡಕ್ಕೂ ಉಚಿತ ಮಂಕುತಿಮ್ಮ. ಅಂತರ್ವ್ಯಾಪಾರ ಬಹಿರ್ವ್ಯಾಪಾರ ಒಂದಕ್ಕೊಂದು ಪೂರಕವಾಗಿ ಸೇರ್ಕೊಂಡಾಗ ಮಾತ್ರ ಯಾತ್ರೆ ಸುರಕ್ಷಿತವಾಗಿ ನಡೀತದೆ ಅಂತ. ಈಗ ಅರ್ಜುನನ ಮನಸ್ಸಿಗೆ ಕ್ಷೇತ್ರಜ್ಞದ ಕಲ್ಪನೆ ಬಂದಿದೆ ಅಂತ ಕೃಷ್ಣನಿಗೆ ಅನ್ನಿಸ್ತು. ಸ್ಥೂಲವಾಗಿ ಗೊತ್ತಾಗಿದೆ ಅರ್ಜುನನಿಗೆ ಅಂಥೇಳಿ ಈ ಕ್ಷೇತ್ರದ ವ್ಯಾಪ್ತಿಯನ್ನು ತಿಳಿಸ್ತಾ ಹೋಗ್ತಾನೆ. ಇದು ತುಂಬ ಚೆನ್ನಾಗಿರುವಂಥದ್ದು. ಕ್ಷೇತ್ರ ಎಷ್ಟು ವಿಸ್ತಾರವಾದದ್ದು, ಎಷ್ಟು ಹರಹುಗಳಲ್ಲಿ ಕ್ಷೇತ್ರ ಹರಡಿಕೊಂಡಿದೆ ಅಂತ ಹೇಳ್ತಾನೆ. ಅದು ಪಟ್ಟಿ ಮಾಡಿಕೊಂಡೆ ಬೆಳಗ್ಗೆ ಕೂತ್ಕೊಂಡು ನಾನು, ಅದು ಚೆನ್ನಾಗಿದೆ, ಪಟ್ಟಿ ಮಾಡೋಣ ಅಂಥೇಳಿ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಮುದಾಹೃತಂ. ಇದು ಅದು ಅರ್ಥ ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ, ಪಟ್ಟಿ ಎಷ್ಟು ಉದ್ದ ಇದೆ ಅಂತ. ಅಂದರೆ ಭಗವಂತ ಎಲ್ಲೆಲ್ಲಿದ್ದೇನೆ, ಯಾವ ಕ್ಷೇತ್ರಗಳಲ್ಲಿದ್ದೇನೆ ಅಂತ ಹೇಳ್ತಾನೆ. ಇನ್ನು ಯಾವುದಿಲ್ಲ ಅಂತ ಕೇಳಬೇಕು, ಹಂಗೆ ಬರುತ್ತೆ. ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತವಾದಂಥದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಧೃತಿ ಅನ್ನುವಂಥ ಶಕ್ತಿ, ಇವೆಲ್ಲ ಒಟ್ಟಿಗೆ ಕ್ಷೇತ್ರ. ಮತ್ತು ಇವಿಷ್ಟೇ ಅಲ್ಲ, ಇವುಗಳ ಪರಸ್ಪರ ಪ್ರತಿಕ್ರಿಯೆಗಳು. ಪ್ರತಿಕ್ರಿಯೆ ಅಂದರೆ ನಾನು ಸ್ವಲ್ಪ ಸ್ಥೂಲವಾಗಿ ಹೇಳೋದಾದರೆ ಪರ್ಮಿಟೇಷನ್ ಕಾಂಬಿನೇಷನ್ ಅಂತ. 3 ಇದ್ದರೆ ಪರ್ಮಿಟೇಷನ್ ಕಾಂಬಿನೇಷನ್ ಲಕ್ಷ ಆಗಿ ಹೋಗುತ್ತೆ. ಅಂಥದ್ದು 24 ಪರ್ಮಿಟೇಷನ್ ಕಾಂಬಿನೇಷನ್ ಮಾಡೋದಾದರೆ ಎಷ್ಟಾಗಬೇಕು ಹೇಳಿ. ಅದಕ್ಕೆ ಅಷ್ಟು ಕ್ಷೇತ್ರ ಬಂದಿದೆ ಇಲ್ಲಿ. 24 ಯಾವುದು ಅಂತ ನಾನು ಲೆಕ್ಕ ಹಾಕ್ಕೊಂಡೆ ಕೂತ್ ಬೆಳಗ್ಗೆ. ಪಂಚಮಹಾಭೂತಗಳು, ಯಾವುದರಿಂದ ಈ ಪ್ರಪಂಚ ಸೃಷ್ಟಿಯಾಗಿದೆಯೋ ಆ ಪಂಚಮಹಾಭೂತಗಳು ಯಾವುದು? ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ.
ಇವು 5. ಇದು ನಂತರ ಅಹಂಕಾರ, ನಾನು ಮಾಡಿದ್ದು ಅಂತ ಅಹಂಕಾರ ಭಾವನೆ ಇದೆಯಲ್ಲ, ಶ್ರೇಷ್ಠ ಅಂತನ್ನುವಂಥ ಭಾವನೆ ಇದೆಯಲ್ಲ, ಇದು 1. ಬುದ್ಧಿ, ವಿವೇಚನೆ ಮಾಡುವಂಥ ಶಕ್ತಿ, ಯಾವುದೇ ಬಂದರೂ ತಕ್ಷಣ ತೀರ್ಮಾನ ತಗೊಳ್ಳದೇನೆ ಪರೀಕ್ಷೆ ಮಾಡಿ ಯಾವುದು ಸರಿ ಅಂತ ತಿಳಿಸುವಂಥದ್ದು ಬುದ್ಧಿ, ಅದು 1. ಅವ್ಯಕ್ತ, ಇದು ಬಹಳ ಮುಖ್ಯ. DVG ತುಂಬ ವಿಸ್ತಾರವಾಗಿ ಬರೀತಾರೆ ಇದನ್ನು. ಅವ್ಯಕ್ತ ಅಂದರೆ ಏನು ಹೇಳಿ? ಕಣ್ಣಿಗೆ ಕಾಣಿಸದೇ ಇರೋದು ಅಂತ ಅರ್ಥ. ಕಣ್ಣಿಗೆ ಕಾಣಿಸದೇ ಇರೋದು ಅಂದರೆ ಇಲ್ಲ ಅಂತಲ್ಲ, ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದು. ಅವ್ಯಕ್ತ ಅಂದರೆ ಇದ್ದು ಕಣ್ಣಿಗೆ ಕಾಣಿಸದೇ ಇರುವಂಥದ್ದು ಅಂತ. ಈಗ ಗೋಡೆ ಹೊರಗಡೆ ಏನಿದೆ ಅಂತ ಗೊತ್ತಿಲ್ಲ, ನನಗೆ ಕಾಣಿಸ್ತಾ ಇಲ್ಲ. ಗೋಡೆ ಹೊರಗಡೆ ಏನಿದ್ದು ಕಾಣಿಸ್ತಾ ಇಲ್ಲ ಅಂದರೆ ಇಲ್ಲ ಅಂತ ಅರ್ಥ ಅಲ್ಲ, ನನಗೆ ಕಾಣಿಸ್ತಾ ಇಲ್ಲ ಅಷ್ಟೇ, ನನಗೆ ಅವ್ಯಕ್ತವಾಗಿದೆ. ಅಂದರೆ ಅವ್ಯಕ್ತ ಪದದಲ್ಲೇ ವ್ಯಕ್ತ ಇದೆ, ಅದು ಇದೇ, ಕಾಣಿಸ್ತಾ ಇಲ್ಲ ಅಂತ. ಈಗ ಮಗು ಆಟ ಆಡಬೇಕಾದ್ರೆ ಅಡ್ಕೊಂಡಿರುತ್ತೆ, ಮಗು ಕಾಣಿಸಲ್ಲ. ಮಗು ಎಲ್ಲಿದೆ? ಮಗು ಇಲ್ಲ ಅಂತಲ್ಲ, ಇದೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಅವ್ಯಕ್ತ ಅನ್ನೋ ಮಾತನ್ನು ಹೇಳ್ತಾರೆ. DVG ವಿಸ್ತಾರ ಮಾಡಿ ಹೇಳ್ತಾರೆ. ನೀರು ಕುಡಿತೀವಿ, ನೀರು ಕಾಣಿಸುತ್ತೆ ಗ್ಲಾಸಲ್ಲಿ, ನನಗೆ ಕೆರೆಗೆ ಹೋಗ್ತೇನೆ, ನದಿಗೆ ಹೋಗ್ತೇನೆ, ಕೊಳಕ್ಕೆ ಹೋಗ್ತೇನೆ, ಎಷ್ಟು ಚೆನ್ನಾಗಿದೆಯಲ್ಲ ನೀರು ಅಂತೇನೆ. ಒಂದು ಸಣ್ಣದಾಗಿ ಹರಿತಾ ಇರುತ್ತೆ ನೀರು, ಸಂತೋಷ ಆಗುತ್ತೆ, ಕಾಲಿಟ್ಕೊಂಡು ಕೂಡೋಣ ಅನಿಸುತ್ತೆ, ಎಷ್ಟು ಶಾಂತವಾಗಿದೆ ನೀರು ಅಂತ ಹೇಳ್ತೀನಿ. ಅದೇ ಸುನಾಮಿ ಅಲೆ ನೆನೆಸ್ಕೊಂಡಾಗ ಅಯ್ಯೋ ಎಂಥ ಶಕ್ತಿ ಅಲ್ವಾ, ಅಸಾಧ್ಯ ಶಕ್ತಿ ಇದು. ಅದೇ ನೀರಿಗಿರುವಂಥದ್ದು. ಆ ನೀರಿಗೆ ಆ ಶಕ್ತಿ ಇದೆ. ಮೊನ್ನೆ ತಾವು ನೋಡಿದ್ರಿ, ನಾರಾಯಣಪುರ ಹತ್ರ ಒಂದು ಕ್ರೆಸ್ಟ್ ಗೇಟ್ ಕಿತ್ಕೊಂಡ್ಬಂದ್ಬಿಡ್ತು. ಡ್ಯಾಮಿಗೆ ಕಟ್ಟಿದ್ದು, ಪುಣ್ಯಕ್ಕೆ ಒಂದೇ ಬಂತು. ಒಂದು ಗೇಟ್ ಕಿತ್ಕೊಂಬಂದ್ರೆ ಆ ನೀರಿನ ಬಂದ ರಭಸ, ನನ್ನ ಸ್ನೇಹಿತ ಹೇಳ್ತಿದ್ದ, ಅಲ್ಲಿ ಇಂಜಿನಿಯರ್ ಇದ್ದು, ಅವ್ನು ಫೋನ್ ಮಾಡಿ ಹೇಳ್ತಾನೆ, ಮೇಲೆ ನಿಂತ್ಕೊಂಡ್ರೆ ಬ್ರಿಡ್ಜ್ ಅಲುಗಾಡ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ನೀರು ಡ್ಯಾಮ್ ಕಟ್ಟಿದಾಗ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತಾ ಇದ್ವಿ ನಾವೇನೆ. ಡ್ಯಾಮ್ ನಿಂತಾಗ ಹೋಗಿ ನೋಡಿ, ಗೇಟ್ ಹಾಕಿದಾಗ ನೀರು ನಿಂತ್ಕೊಂಡು ಸರೋವರ ನಿಂತ್ಕೊಂಡಿದೆ, ಬ್ಯಾಕ್ ವಾಟರ್ಸು, ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ನೀರು, ಸಂತೋಷವಾಗಿ ಅಂತೀವಿ. ಒಂದು ಕ್ರೆಸ್ಟ್ ಗೇಟ್ ಓಪನ್ ಆದರೆ ಅಷ್ಟು ಶಕ್ತಿ ನಿಂತ್ಕೊಂಡಿತ್ತು ಒಳಗಡೆ, ಪೊಟೆನ್ಷಿಯಲ್ ಎನರ್ಜಿ ಅದು ಅಷ್ಟು ಕೂತ್ಕೊಂಡಿತ್ತದು. ಒಂದು ಗೇಟ್ ಬಂದ ತಕ್ಷಣ ಏನು ರಭಸವಾಗಿ ಬಂತು ಅಂದರೆ, ಕಬ್ಬಿಣದ ಗೇಟು ಕಿತ್ಕೊಂಡು ಮಡದು 3 ಮುಡಿಕೆಯಾಗಿ ಹೋಗಿದೆ, ಅದು ಮಡಿಕೆಯಾಗಿ ಹೋಗಿದೆ, ಅದು ಅಷ್ಟು ಶಕ್ತಿ ಅದರೊಳಗಿದೆ. ಇದು ಶಕ್ತಿ ಮೊದಲೇ ಇತ್ತು, ನಮಗೆ ಕಾಣಿಸಿರಲಿಲ್ಲ, ಅವ್ಯಕ್ತವಾದಂಥ ಶಕ್ತಿ ಅಂತ DVG ಹೇಳ್ತಾರೆ. ಅಂದರೆ ಶಕ್ತಿ ಇದ್ದುದು ಕಣ್ಣಿಗೆ ಕಾಣಿಸ್ತಿಲ್ಲ ನಮಗೆ ಆ ಹೊತ್ತಿಗೆ ಅಂತ. ಇನ್ನೊಂದು ಹೇಳ್ತಾರೆ, ಮನುಷ್ಯನ ಸಾಧನೆ ಕೂಡ ಹಾಗೇನೆ ಅಂತ, ಅವ್ಯಕ್ತವಾದದ್ದು. ಒಬ್ಬ ಮನುಷ್ಯ ಏನು ಸಾಧಾರಣ ಮನುಷ್ಯ ಅಂತ ಅನಿಸುತ್ತೆ. ಅವನು ಯಾವುದೋ ದೈವಕರ್ಮ ವಿಶೇಷದಿಂದ ರಾಷ್ಟ್ರಪತಿಯಾದ ಅಂತ ಇಟ್ಕೊಳ್ಳಿ, ಅವರೇ ದೊಡ್ಡವರಾಗಿ ಕಾಣಿಸ್ತಾರೆ. ಎಷ್ಟು ಒಳ್ಳೆ ಮಾತು ಹೇಳ್ತಾನಲ್ಲ ಅವನು, ಮೊದಲು ನಮ್ಮ ಪಕ್ಕದ ಮನೇಲಿ ಇದ್ದವನು, ಅನಿಸಿರ್ಲಿಲ್ಲ ದೊಡ್ಡವನು ಅಂತ ಹೇಳಿ. ಈಗ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾನವನು. ಅಂದರೆ ಶಕ್ತಿ ಅವ್ಯಕ್ತವಾಗಿತ್ತು ಒಳಗಡೆ, ಪ್ರಕಾಶ ಆಯಿತು ನಂತರ. ಅಂದರೆ ಯಾವುದು ಗುಪ್ತವಾಗಿದ್ದು ಇರಬೇಕು ಮೊದಲದು ಇದೆ, ಕಾಣಿಸ್ತಾ ಇಲ್ಲ, ಆದರೆ ಕಾಲಕ್ರಮೇಣ ಹೊರಗೆ ಬರ್ತದೆ, ಇದು ಅವ್ಯಕ್ತವಾದದ್ದು ಅಂತ ಹೇಳ್ತಾರೆ. ಇದು ಒಂದು ಬಹುದೊಡ್ಡದಾದಂಥ ಶಕ್ತಿ. ಅದಕ್ಕೆ DVG ಕರೆಯೋದು ರಿಸರ್ವ್ ಫಂಡ್ ಅಂತ ಕರೀತಾರೆ. ರಿಸರ್ವ್ ಫಂಡ್. ಕಾಡು ಎಷ್ಟು ಚೆನ್ನಾಗಿದೆಯಲ್ಲ. ನಮಗೆ ಒಂದು ಸಲ ಆಗಿತ್ತು, ನಾವು ಘಾಟ್ ದಾಟಿ, ಆಗುಂಬೆ ದಾಟಿ ಕೊಲ್ಲೂರಿಗೆ ಹೋಗಬೇಕು ಅಂತ ಕಾರಲ್ಲಿ ಹೋಗ್ತಾ ಇದ್ವಿ. ಸಾಯಂಕಾಲ 5:30 6 ಗಂಟೆ, ಎಷ್ಟು ಚೆನ್ನಾಗಿತ್ತು. ಎಡಕ್ಕೆ ಬಲಕ್ಕೆ ಕಾಡು, ಏನು ಒಂದು ವಾಹನ ಇಲ್ಲ. ಡ್ರೈವಿಂಗ್ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ, ಬೆಂಗಳೂರಲ್ಲಿ ಹೊಡೆದವರಿಗೆ ಸಂತೋಷ ಆಯಿತು. ಏನು ಎಷ್ಟು ಶಾಂತವಾಗಿದೆಯಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನನ್ನ ಹೆಂಡತಿ ಹೇಳಿದ್ದು, ಎಷ್ಟು ಚೆನ್ನಾಗಿದೆಯಲ್ಲ ಹೋಗೋದು ಅಂತ. ನಾನು ಹೇಳಿದೆ, ಚೆನ್ನಾಗಿರೋದು ಯಾವಾಗ ಗೊತ್ತಾ, ಕಾರು ಚೆನ್ನಾಗಿ ಓಡ್ತಿರ್ಬೇಕು, ತೊಂದರೆ ಆಗದೆ ಹೋದಾಗ ಚೆನ್ನಾಗಿ ಅನಿಸುತ್ತೆ. ಅಕಸ್ಮಾತ್ತಾಗಿ ನಿಂತು ಬಿಟ್ಟರೆ ಏನಾಗುತ್ತೆ ಅಂತ ಅಂದದ್ದು ಭಗವಂತ ನುಡಿಸಿದ್ದ ನನ್ನ ಬಾಯಿಯಿಂದ. ಟಕ್ ಅಂತ ಬೆಂಕಿ ಕಾಣಿಸ್ಕೊಂಡ್ಬಿಡ್ತು ಬಾನೆಟ್ಟಲ್ಲಿ. ಕಾರ್ ನಿಲ್ಲಿಸಿ ಹೊರಗಡೆ ಹೋಗಿ ಬ್ಯಾಟ್ರಿಯಿಂದ ಕಿತ್ತಿದ್ದು ಒಂದು ಕ್ಷಣ, ಬುಸ ಹೊಗೆ ಬಂದು ಎಲ್ಲಿ ವಾಯರ್ಲ್ಲ ಸುಟ್ಟು ಹೋಗ್ಬಿಡ್ತು. ಹೋಗುತ್ತಾ ಕಾರು, ಅದು ಮಿನಿ ಲಾರಿ, ಅಂಬಾಸಡರ್ ಕಾರ್ ಬೇರೆ, ಅದು ತಳ್ಳಿದ್ರೂ ಮುಂದೆ ಹೋಗಲ್ಲ. ಅಲ್ಲಿವರೆಗೂ ಸೌಂದರ್ಯದ ಖಣಿಯಾಗಿದ್ದಂಥ ಕಾಡು ಈ ಕ್ಷಣಕ್ಕೆ ನಮಗೆ ಅಯ್ಯಯ್ಯೋ ಅನಿಸ್ಬಿಡ್ತು. ಯಾರೂ ಬರಲ್ಲಲ್ರಿ, ಮೊದಲು ಯಾರು ಬರೆದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದಂಥವು ನಾನು, ಯಾರಾದರೂ ಬಂದರೂ ಸಾಕೆ ಅನ್ನಿಸ್ತಲ್ಲ. ಅಂದರೆ ಆ ಸೃಷ್ಟಿಯ ಅದ್ಭುತ ಅಲ್ಲಿತ್ತು, ಕಾಣಿಸಿರ್ಲಿಲ್ಲ ನನಗೆ ಮೊದಲು. ಈಗ ಕಾರ್ ಕೆಟ್ಟ ತಕ್ಷಣ ಕಾರ್ಸೋಕೆ ಶುರು ಆಯಿತು. ಅಂದರೆ ಅವ್ಯಕ್ತವಾಗಿರುವಂಥ ಶಕ್ತಿ ಕಾಲಕ್ರಮೇಣ ನಮ್ಮ ಕಣ್ಣು ಮುಂದೆ ಬರುತ್ತಲ್ಲ, ಇದು ಅವ್ಯಕ್ತ ಶಕ್ತಿಯಲ್ಲಿ ನಾನು ಇದ್ದೇನೆ, ಅದು ಕ್ಷೇತ್ರ ಅಂತ ಹೇಳ್ತಾನೆ. ಅದೊಂದು ರಿಸರ್ವ್ ಫಂಡ್. ಇಂದ್ರಿಯಗಳು, ಅದರಲ್ಲಿ 2 ಥರದ ಇಂದ್ರಿಯಗಳು. ಒಂದು ಪಂಚ ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, 5. ಪಂಚ ಕರ್ಮೇಂದ್ರಿಯಗಳು ಅಂತ 5 ಇದೆ. ಕರ್ಮೇಂದ್ರಿಯಗಳು ನಮ್ಮದು ಮಾತು, ಕೈ, ಕಾಲು, ಪಾಯು, ಜನನೇಂದ್ರಿಯಗಳು, ಇವೆಲ್ಲ 5 ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಇದಾದ್ಮೇಲೆ ಮನಸ್ಸು. ಎಲ್ಲ ಇಂದ್ರಿಯಗಳ ಮೂಲಕ ಸಂದೇಶವನ್ನು ಗ್ರಹಿಸುವಂಥ ಒಂದು ಸೆಂಟರ್ ಇದೆಯಲ್ಲ, ಅದನ್ನ ಹೇಳ್ತೀನಿ ಕಂಟ್ರೋಲ್ ರೂಮ್ ಅಂತ. ಅಲ್ಲಿ ಎಲ್ಲ ಮೆಸೇಜ್ ಬರೋದು ಅಲ್ಲಿಗೇನೆ, ಸಂದೇಶ ಬರುವಂಥದ್ದು, ಅದು ಮನಸ್ಸು ಒಂದು. ಇದ್ರ ಜೊತೆಗೆ ಪಂಚ ಇಂದ್ರಿಯ ಗೋಚರಗಳು ಅಂತ.
ಇಂದ್ರಿಯಗಳಿದೆ ನಮ್ಮ ನಿಜ, ಇಂದ್ರಿಯ ಗೋಚರ ಆಗುವಂಥ ಒಂದೊಂದು ಇರಬೇಕಲ್ಲ. ಅಂದರೆ ಕಣ್ಣಿಗೊಂದು ರೂಪ ಕಾಣಿಸ್ಬೇಕು, ಕಿವಿಗೊಂದು ಶಬ್ದ ಕೇಳಿಸ್ಬೇಕು, ಮೂಗಿಗೊಂದು ವಾಸನೆ ಬರಬೇಕು, ನಾಲಿಗೆಗೊಂದು ರುಚಿ ಇರಬೇಕು, ಚರ್ಮಕ್ಕೊಂದು ಸ್ಪರ್ಶ ಆಗಬೇಕು. ಇವು 5 ಇದೆಯಲ್ಲ, ರೂಪ, ಶಬ್ದ, ವಾಸನೆ, ರುಚಿ, ಸ್ಪರ್ಶ ಅನ್ನುವಂಥದ್ದು, ಇವು ಪಂಚ ಇಂದ್ರಿಯ ಗೋಚರಗಳು ಅಂತ. ಇವು 5. ಹೀಗೆ ಒಟ್ಟು 24 ಅಂಶಗಳು ಕ್ಷೇತ್ರ ಅನಿಸ್ಕೊಳ್ತವೆ ಅಂತ. 24. ಈ 24 ಅಷ್ಟೇ ಅಲ್ಲ, ಸಾಂಖ್ಯರು ಕೂಡ ಒಪ್ಕೋತಾರೆ ಇದನ್ನು, 24 ಇದೆ ಅಂತ. ಈ 24 ಅಂಶಗಳು ಹಾಗೆ ಇರೋಲ್ಲ, ಶುದ್ಧವಾಗಿರೋಲ್ಲ, ಅವು ಒಂದಕ್ಕೊಂದು ಸೇರ್ಕೊಳ್ಳುತ್ತೆ. ಒಂದಕ್ಕೊಂದು ಸೇರ್ಕೊಂಡಾಗ ಇನ್ನೆಷ್ಟು ರೂಪ ಆಗಬಹುದು, ಅಷ್ಟು ರೂಪಾಂತರಗಳು ಸೇರಿ ಅನೇಕ ಕ್ಷೇತ್ರಗಳಾಗ್ತವೆ ಅನ್ನುವಲ್ಲಿಗೆ ಇವತ್ತಿನ ಮಾತನ್ನು ನಿಲ್ಲಿಸಿ ನಾಳೆಗೆ ಮುಂದುವರಿಸೋಣ. ನಮಸ್ಕಾರ.